ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಮತ್ತು ಮೊನ್ನೆ ಸಂಚಿಕೆಯಲ್ಲಿ ನಮ್ಮ ಜಾತಕದಲ್ಲಿ ಈ ಒಂದು ಆತ್ಮಕ್ಕೆ ಕೆಲವರು ನಮ್ಮ ಬೆನ್ನಿಂದ ಶತ್ರುಗಳಿರ್ತಾರೆ, ಕೆಲವರು ಕಣ್ಮುಂದೆನೇ ಶತ್ರು ಇರ್ತಾರೆ, ಕೆಲವರಿನ 1 ತಿಂಗಳು 3 ತಿಂಗಳು 6 ತಿಂಗಳು ವರ್ಷಕ್ಕೆ ಶತ್ರುಗಳು ಸೃಷ್ಟಿಯಾಗಿಬಿಡ್ತಾರೆ. ಅದು ವ್ಯಾಪಾರದಲ್ಲಿರ್ಬೋದು, ಉದ್ಯೋಗದಲ್ಲೇ ಇರ್ಬೋದು ಶತ್ರುಗಳು, ಅಥವಾ ನಮ್ಮ ಕುಟುಂಬದಲ್ಲೇ ಇರ್ಬೋದು ಶತ್ರುಗಳು, ನಮ್ಮ ಏಳಿಗೆ ಸಹಿಸೋಕ್ಕಾಗ್ದೇ ಈ ಥರ ಇದ್ದಾಗ ಅಂಥ ಶತ್ರುಗಳನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು, ಕೋರ್ಟ್ಗೆ ಹೋಗಬಾರ್ದು, ಜೈಲ್ಗೆ ಹೋಗಬಾರ್ದು, ಕಂಪ್ಲೀಟಾಗಿ ಮಟ್ಟ ಮಾಡೋದು ಹೇಗೆ, ಸರಿಯಾಗಿ ಬುದ್ಧಿ ಕಲಿಸೋದು ಹೇಗೆ ಅನ್ನೋ ವಿಚಾರನ ನಾನು ನಿನ್ನೆ ಮೊನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಕೆಲವು ಟೈಮು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಬಿಡ್ತಾರೆ ಈ ಮಾಟ ಮಂತ್ರ ತಂತ್ರ ಪ್ರಯೋಗದಿಂದ. ಮಾಟ ಮಂತ್ರ ತಂತ್ರ ಪ್ರಯೋಗದಿಂದ ನಮ್ಮ ಆರೋಗ್ಯನ ಹಾಳು ಮಾಡಿಬಿಡ್ತಾರೆ. ಒಂದು. ಇನ್ನೊಂದು, ನಮ್ಮ ಜಾತಕದಲ್ಲಿ ಗ್ರಹ ದೋಷಗಳಾಗಿರ್ತದೆ. ಓ ಜನ್ಮದ ಕರ್ಮ ಇಂಥ ಏಜ್ ಬಂದಾಗ ಇಂಥ ಕಾಯಿಲೆ ಬರಬೇಕು ಅಂತ ಜಾತಕದಲ್ಲಿ ಹೇಳುತ್ತದು. ಇಂಥ ದಶಾಭುಕ್ತಿ ನಡೆಯುವಾಗ ಈ ಥರ ಸಮಸ್ಯೆಗಳಾಗಬೇಕು ಅಂತ ಇರ್ತದೆ. ನಮ್ಗೆ ಯಾರೂ ಮಾಟ ಮಂತ್ರ ಮಾಡಿಸಿಲ್ಲ. ನನ್ನ ಕರ್ಮ, ಓ ಜನ್ಮದ ಕರ್ಮ ಈಗ ನನಗೆ ಆರೋಗ್ಯವನ್ನು ನಾಶ ಮಾಡಿದೆ. ಮೂರನೇದು, ಒಂದು ಮಾಟ ಮಂತ್ರದಿಂದ ನನ್ನ ಆರೋಗ್ಯ ಕೆಟ್ಟೋಗುತ್ತೆ. ಎರಡನೇದು, ನನ್ನ ಸ್ವಂತ ಜಾತಕದಲ್ಲಿ ಆ ದೋಷ ಇರುತ್ತೆ, ಇಂಥ ಕಾಯಿಲೆ ಬರಬೇಕು ಅಂತ ನಾನು ಬರುತ್ತೆ ನರಳ್ತೀನಿ. ಪ್ರಾರಬ್ಧ ರೋಗ ಆದರೆ ಔಷಧಿ ಇಲ್ಲ, ನಮಗೆ ನಾವೇ ಮಾಡ್ಕೊಂಡಿದ್ರೆ ಕೈಯಾರೆ ಅದು ಇದು ತಿಂದು ಕುಡಿದು ಮಾಡಿದರೆ ಅದಕ್ಕೆ ಪರಿಹಾರ ಇರ್ತದೆ. ಟಾನಿಕ್ಕು, ಇಂಜೆಕ್ಷನ್, ಮಾತೆಲ್ಲ ಹೊಟ್ಟೋಗುತ್ತೆ. ಇಲ್ಲ ಯಾವ ಔಷಧಿನೂ ಮೈಯತ್ತಲ್ಲ. ಎಂತಿಂಥ ಹೈಟೆಕ್ ಔಷಧಿ ಕೊಟ್ಟರು ಕೂಡ ವಾಸಿ ಆಗೋಲ್ಲ. ಪ್ರಾರಬ್ಧ ಶಾಪಗ್ರಸ್ತ ರೋಗ ಆದರೆ, ಶಾಪದಿಂದ ಬರೋ ರೋಗಗಳಿಗೆ ಹೋಮಿಯೋಪತಿ, ಅಲೋಪತಿ, ಯುನಾನಿ, ಆಯುರ್ವೇದ ಯಾವುದು ಮೈಯತ್ತಲ್ಲ. ಅಮೇರಿಕಾಲ ಲಂಡನ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದರೂ ಕೂಡ ರೋಗ ವಾಸಿ ಆಗಲ್ಲ. ಅದು ಶಾಪಗ್ರಸ್ತ ರೋಗಗಳು. ಮೂರನೇದು, ನಾವು ತಿನ್ನೋ ಆಹಾರನೇ ಸರಿ ಇರೋದಿಲ್ಲ. ಒಂದು ಮಾಟ ಮಂತ್ರದಿಂದ ಆರೋಗ್ಯ ಕೆಟ್ಟೋಯ್ತು, ಒಂದು ನಮ್ಮ ಜಾತಕ ದೋಷದಿಂದ ಕೆಟ್ಟೋಯ್ತು. ಮೂರನೇದು, ನಾವು ತಿನ್ನೋ ಆಹಾರ, ಕುಡಿಯೋ ಪದಾರ್ಥಗಳಿಂದ ನಾವು ಆರೋಗ್ಯವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾಲ್ಕನೇ ವೆರೈಟಿಯಲ್ಲಿ ನಮ್ಮ ಆರೋಗ್ಯ ಹೆಂಗೆ ಕೆಟ್ಟೋಗುತ್ತೆ ಅಂತಂದರೆ, ಕಣ್ದೃಷ್ಟಿಯಿಂದ. ಅಯ್ಯೋ, ಲಕ್ಷ್ಮಿ ಎಷ್ಟು ಜನ, ಲಕ್ಷ್ಮೀ ಶ್ರೀನಿವಾಸ್ ಏನು ತಿಂತಾನಪ್ಪ, ಒಂದೇ ಸಲ 5 ಚಪಾತಿ ತಿಂತಲ್ಲ ಅವನಪ್ಪ. ಅಯ್ಯೋ ರಾಮ, ಲಕ್ಷ್ಮೀ ಶ್ರೀನಿವಾಸು ಇಬ್ರಿಗಾಗೋಷ್ಟು ಊಟ ಮಾಡ್ತಾನೆ. ಅಯ್ಯೋ, ತಿಂತಾನೆ ಲಕ್ಷ್ಮೀ ಶ್ರೀನಿವಾಸ್ ಇಡ್ಲಿನ 10 ತಿಂತಾನೆ, 5 ಜನಕ್ಕೆ ಕೊಡೋ ಇಡ್ಲಿ ಒಬ್ಬನೇ ತಿಂತಾನೆ. ಈ ಕಣ್ದೃಷ್ಟಿನಲ್ಲಿ ತಿನ್ನೋ ಪದಾರ್ಥ ಮೇಲೆ ಬಿದ್ದು ಆರೋಗ್ಯ ಹೊಟ್ಟೋಗುತ್ತೆ. ಇದೊಂಥರ. ಇನ್ನೊಂದು, ನಾವು ಯಾವ ಜಾಗದಲ್ಲಿ ಇದ್ದೀವಿ, ಸ್ಥಳ ಮಹಿಮೆಯಿಂದ ರೋಗ ಬರುತ್ತೆ. ಸ್ಥಳ ಮಹಿಮೆ. ಒಬ್ಬ ಕುಡುಕ ಬಾರ್ಗೋ ಕೂತ್ಕೊಂಡು ಕುಡಿತಿದ್ರೆ ಅವನಿಗೆ ಆರೋಗ್ಯ ಪ್ರಾಪ್ತಿ ಆಗುತ್ತಾ? ಅದು ಕುಡಿಯೋರು ಸ್ಥಳ. ಒಬ್ಬ ಕುಡುಕ ಒಂದು ಕಡೆ ಬಾರಲ್ಲಿ ಕುಡಿತಾನೆ ಅಂದರೆ ಅವನೊಬ್ಬನೇ ಇಲ್ಲ, ನಿನ್ನೆ ಒಂದು 50 ಜನ ಬಂದು ಕುಡ್ಕೊಂಡು ಹೋಗಿದ್ದಾರೆ ಅದೇ ಸ್ಥಳದಲ್ಲಿ, ಮೊನ್ನೆನೂ ಒಂದು 50 ಜನ ಬಂದಿದ್ದರು. ಈಗ ದಿನನಿತ್ಯ ಬರ್ತಾರೆ, ಕುಡಿತಾರೆ, ಹೋಗ್ತಾರೆ, ಬರ್ತಾರೆ, ಕುಡಿತಾರೆ, ಹೋಗ್ತಾರೆ. ಆ ಜಾಗದಲ್ಲಿ ಆ ವೈಬ್ರೇಷನ್ನು, ಕುಡುಕರು ವಾಸ ಕುಡಿಯೋ ಜಾಗದಲ್ಲಿ ಕೂತಿರ್ತಾನಲ್ಲ, ಒಂದು 5 ವರ್ಷ ಆಯಿತು ಆ ಬಾರ್ ಓಪನ್ ಮಾಡಿ. 5 ವರ್ಷದಲ್ಲಿ ಸಾವಿರಾರು ಜನ ಬಂದು ಕೂತ್ಕೊಂಡು ಕುಡಿದೋಗಿದ್ದಾರೆ. ಆ ಸಾವಿರಾರು ಜನದ ವೈಬ್ರೇಷನ್ ಆ ಜಾಗದಲ್ಲಿದೆ. ಅಂಥ ಮಹಾ ತಪಸ್ವಿ ಕೂಡ ಹೋತು ಕೂಡ ಅವನಿಗೆ ಕುಡಿಬೇಕು ಅನಿಸ್ಬಿಡ್ತದೆ. ಯಾಕೆಂದರೆ ಆ ಸ್ಥಳ ಸಿದ್ಧಿಯಾಗಿದೆ. ಕುಡುಕರ ಸ್ಥಳ, ಕುಡುಕರಿಗೆ ಸ್ಥಳ ಸಿದ್ಧಿ ಆಗಿಬಿಟ್ಟಿದೆ. ಒಬ್ಬ ಪ್ರಾಣಿನೆಲ್ಲ ಕೊಲೆ ಮಾಡ್ತಿರ್ತಾನೆ. ಕುರಿ, ಕೋಳಿ, ಹಸು, ಕರುನ ಕಟ್ ಮಾಡಿ ಮಾಂಸ ಮಾರ್ತಿರ್ತಾನೆ. ಅಂಥ ಜಾಗದಲ್ಲಿ ಹೋದಾಗ ನನಗೂ ಮನಸ್ಸು ಬರುತ್ತೆ, ಕಡಿಬೇಕು, ಕೊಲೆ ಮಾಡಬೇಕು ಅಂತೇಳಿ. ಸ್ಥಳ ಮಹಿಮೆ ಸಿದ್ಧಿಯಾಗಿದೆ. ಹಲವಾರು ಆತ್ಮಗಳಲ್ಲಿ ಸತ್ತೋಗಿವೆ. ಕೋಳಿ, ಕುರಿ, ಮೇಕೆ, ಹಂದಿ, ಹಸು, ಪ್ರಾಣಿ ಬಲಿಯಾಗಿದೆ. ಆ ಪ್ರಾಣಿಗಳ ಆತ್ಮದ ಸ್ಥಳಕ್ಕೆ ನಾನು ಹೋದಾಗ ನನಗೂ ಮಾಂಸ ತಿನ್ನಬೇಕು ಅನ್ಸುತ್ತೆ, ಮನಸ್ಸು ಬರುತ್ತೆ. ನಾನು ಯಾಕೆ ಒಂದು ಕೊಲೆ ಮಾಡಬಾರ್ದು ಅಂತ ಮನಸ್ಸು ಬರುತ್ತೆ. ಸ್ಥಳ ಮಹಿಮೆ. ಸ್ಮಶಾನಕ್ಕೆ ಹೋದಾಗ ನನಗೂ ಆತ್ಮಹತ್ಯೆ ಮಾಡ್ಕೋಬೇಕು, ನನಗೂ ಬದುಕಕ್ಕೆ ಆಸೆ ಇಲ್ಲ. ಇದೆಲ್ಲ ಫೋಬಿಯಾ ಅಂತ ಕರೀತಾರೆ, ಹಿಸ್ಟೀರಿಯಾ ಅಂತ ಕರೀತಾರೆ ಮಕ್ಕಳಲ್ಲಿ, ಮತ್ತು ಸ್ಕಿಜೋಫರ್ನಿಯಾ ಅಂತೆಲ್ಲ ಕರೀತಾರೆ ಕಾಯಿಲೆಗಳು. ನನಗೆ ಜಾತಕದಲ್ಲಿ ಒಳ್ಳೆ ಆರೋಗ್ಯ ಕೊಡುವಂಥ ಗ್ರಹ ನಡೀತಾ ಇದೆ ಈ ವರ್ಷ. ಈಗ ಚಾಲ್ತಿ ಇರೋ ಗ್ರಹಗಳು ಆರೋಗ್ಯ ಕೊಡಬೇಕು, ಆದರೆ ಆರೋಗ್ಯ ಕೆಟ್ಟೋಗಿದೆ ನನಗೆ. ಯಾರು ಮಾಟ ಮಂತ್ರ ಮಾಡಿಸಿಲ್ಲ, ಆದರೂ ಆರೋಗ್ಯ ಕೆಟ್ಟೋಗಿದೆ. ಯಾರು ಶತ್ರುಗಳು ನನ್ನ ಕಣ್ಣು ಮುಂದೆ ದೃಷ್ಟಿ ಹಾಕಿಲ್ಲ, ಆದರೂ ನನ್ನ ಆರೋಗ್ಯ ಕೆಟ್ಟೋಗಿದೆ. ಹಾಳು ಮುಳ್ಳು ತಿಂದು ಹಸ್ಲು ಪಳಸು ಪಾನಿಪುರಿ, ಗೋಬಿ ಮಂಚೂರಿ, ಬರ್ಗರ್ ಅಂತೆ, ಪಿಜ್ಜಾ ಅಂತೆ, ಫುಟ್ಪಾತಲ್ಲಿ ಮಾರುವ ಗಲೀಜು ತಿಂದು ನನ್ನ ಆರೋಗ್ಯ ಕೆಟ್ಟೋಗಿಲ್ಲ.
ಮತ್ತು ಹೆಂಗೆ ಆರೋಗ್ಯ ಕೊಟ್ಟೋಯ್ತು? ಯಾವ್ಯಾವುದು ನೆಗೆಟಿವ್ ಜಾಗಕ್ಕೆ ವೈಶ್ಯವಾಟಿಕೆ ಮಾಡೋ ಸ್ಥಳ, ಬಾರು, ರೆಸ್ಟೋರೆಂಟು, ಆಮೇಲೆ ಈ ಥರ ನೆಗೆಟಿವ್ ಜಾಗ ಎಲ್ಲಿ ಜಪ, ತಪ, ದಾನ, ಧ್ಯಾನ, ಭಜನೆ, ನಾಮಸ್ಮರಣೆ ನಡೆಯೋದಿಲ್ವೋ ಅದೆಲ್ಲ ನೆಗೆಟಿವ್ ಸ್ಥಳಗಳಂತ. ಎಲ್ಲಿ ನಡೀತದೋ ಅದು ಪಾಸಿಟಿವ್ ಪ್ಲೇಸ್ ಅಂತ. ಸಹವಾಸ ದೋಷದಂತೆ ಆ ಸ್ಥಳದ ಮಹಿಮೆಯಂತೆ ನಮ್ಮ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗ್ತದೆ. ನನ್ನ ರೂಮೆಟ್ಟು ಕುಡ್ಕ, ನನ್ನ ರೂಮಲ್ಲಿ 5 ಜನ ಇದ್ದಾರೆ, 5 ಜನ ಒಂದು ಮನೇಲಿ, ಒಬ್ಬ ಕುಡಿತಾನೆ, ಒಬ್ಬ ಸ್ಮೋಕ್ ಮಾಡ್ತಾನೆ, ಒಬ್ಬ ಡ್ರಗ್ಸ್ ತಗೋತಾನೆ, ಇನ್ನೊಬ್ಬ ಬರೀ ಸೆಕ್ಸು, ಇನ್ನೊಬ್ಬನಿಗೆ ಬೇರೆ ಥರ ಚಟ. ಇಂಥ ಜಾತಕದಲ್ಲಿ ನಾನು ಒಬ್ಬ ಕೂತಿದ್ದಾಗ 5ರಲ್ಲಿ ಯಾವ್ದಾದ್ರು ಒಂದು ನನಗೆ ಮಾಡಬೇಕು ಅಂತ ಮನಸ್ಸು ಬರುತ್ತೆ. ಸಹವಾಸ ದೋಷ, ಸನ್ಯಾಸಿ ಕೆಟ್ಟ ಅಂತ. ಹೀಗಾಗಿ ಸ್ಥಳ ಮಹಿಮೆಯಿಂದ ಆರೋಗ್ಯ ಕೆಟ್ಟೋಗುತ್ತೆ. ಕೆಲವರಿಗೆ ತುಂಬ ನರಳ್ತಿರ್ತಾನೆ ಮನೇಲಿ, ಅವನು 10 ನಿಮಿಷ ದೇವಸ್ಥಾನಕ್ಕೆ ಹೋದಾಗ ನೆಮ್ಮದಿ ಆಗಿಬಿಡ್ತಾನೆ. ದೇವಸ್ಥಾನದಲ್ಲಿರೋ ಪಾಸಿಟಿವ್ ಎನರ್ಜಿ, ಅವನು ನರಳ್ತಿರೋ ಜಾಗದಲ್ಲಿ ನೆಗೆಟಿವ್ ಎನರ್ಜಿ, ಆ ನೆಗೆಟಿವ್ ಎನರ್ಜಿನಲ್ಲಿ ಯಾವಾಗಲೂ ನರಳ್ತಿರ್ತಾರೆ. ಅದು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬಂದು ಅದು ಯಾವುದೋ ಒಂದು ಯಾತ್ರಾ ಸ್ಥಳಕ್ಕೆ ಹೋಗಿ ಬಂದಮೇಲೆ ಚೆನ್ನಾಗಾಗ್ಬಿಡ್ತಾನೆ. ಯಾಕೆಂದರೆ ಆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿನ ಟ್ಯೂನ್ ಮಾಡಿಬಿಡ್ತು, ಕಸ್ಟಮೈಸ್ ಮಾಡಿಬಿಡ್ತು. ಹೀಗಾಗಿ ಕೆಲವರಿಗೆ ಕಾಯಿಲೆ ಕೆಲವು ಸ್ಥಳಗಳಿಂದ ಬರ್ತದೆ. ಆಯಾ ಸ್ಥಳ. ಅದಕ್ಕೆ ಒಂದೊತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ತೊಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಐಶ್ವರ್ಯ, ಸಂಪತ್ತು, ಆಸ್ತಿ, ಅಂತಸ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ವಾಸ ಮಾಡೋ ಸ್ಥಳ ಚೆನ್ನಾಗಿರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಮನುಶ್ರುತಿ ಹೇಳುತ್ತೆ, ಸ್ಥಳ ಮಹಿಮೆ ಒಬ್ಬ ವ್ಯಕ್ತಿನ ಉನ್ನತವಾದಕ್ಕೆ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಅದೇ ಸ್ಥಳ ಸರಿ ಇಲ್ಲ ಅಂದರೆ ಎಂಥ ಧನಿಕ ಕೀರ್ತಿವಂತನು ಕೂಡ ಬಿಕಾರಿ ಆಗಿಬಿಡ್ತಾನೆ. ಆದ್ದರಿಂದ ಒಬ್ಬ ವ್ಯಕ್ತಿ ಉನ್ನತವಾಗಿ ಬೆಳೀಬೇಕು, ಅಲ್ಲ ಅಧೋಮುಖವಾಗಿ ಇಳಿಬೇಕು, ನಾಶ ಆಗಬೇಕು ಅಂದರೆ ಅವನು ವಾಸ ಮಾಡ್ತಿರೋ ಸ್ಥಳ, ಅವನಿರೋ ನಡೆ, ನುಡಿ, ಭಾವನೆ, ಸಂಸ್ಕಾರವೇ ಮೂಲ ಅಂತ ಹೇಳ್ತದೆ ಮನುಶ್ರುತಿನಲ್ಲಿ. ಆದ್ದರಿಂದ ಅಂತರಾತ್ಮಾಮೇ ಶುದ್ಧ್ಯಂತಾಂ ಜ್ಯೋತಿರಹ ವಿರಾಜ ವಿಪಾಪ ಭೂಯಸಾಂ, ಪರಮಾತ್ಮಾಮೇ ಶುದ್ಧ್ಯಂತಾಂ ಜ್ಯೋತಿರಹ ವಿರಾಜ ವಿಪಾಪ ಭೂಯಸಾಂ ಅಂತ. ಆತ್ಮ, ಅಂತರಾತ್ಮ, ಪರಮಾತ್ಮ. ಆತ್ಮ ಅಂತರಾತ್ಮ ಎರಡು ಶುದ್ಧ ಆಯಿತು ಅಂದರೆ ಅವನು ಪರಮಾತ್ಮನ ಡೈರೆಕ್ಟಾಗಿ ನೋಡ್ತಾನೆ. ಬಹಳ ಫೇಮಸ್ ಲೆಜೆಂಡು, ಸೆಲೆಬ್ರಿಟಿ, ಲೋಕವಿಖ್ಯಾತನಾಗ್ತಾನೆ, ಜಗತ್ವಿಖ್ಯಾತನಾಗ್ತಾನಂತೆ. ಆತ್ಮ ಅಂತರಾತ್ಮ ಶುದ್ಧ ಆಯಿತು ಅಂದರೆ ಅವನು ಪರಮಾತ್ಮಕ್ಕೆ ಸಮಾನ ಅಂತ. ಇವತ್ತಿನ ಸಂಚಿಕೆಯಲ್ಲಿ ನನ್ನ ಅನುಭವದ ಬಗ್ಗೆ ನಿಮ್ಗೆ ಹೇಳ್ತೀನಿ. ನಾನು ಸುಮಾರು 10 ವರ್ಷದಿಂದ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರಕ್ಕೆ ಹೋಗಿದ್ದೆ. ನಮ್ಮ ಸಂಸ್ಥೆ ವತಿಯಿಂದ ಸುಮಾರು ಜನ ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ಹೋಗೋಕ್ಕೆ ಮುಂಚೆ ಲಕ್ಷ್ಮೀ ಶ್ರೀನಿವಾಸು ಹೋಗ್ತಾ ಇದ್ದಾರೆ ಅಂಥೇಳಿ ಏನೋ ಒಂದು ಮಾಟಮಂತ ತಂತ್ರ ಪ್ರಯೋಗ ಮಾಡಿದ್ರು. ನನಗೆ ಗೊತ್ತಾಯಿತು. ಆದರೂ ನನಗೆ ಇದ್ದಕ್ಕಿದ್ದಾಗೆ ಇನ್ನೇನು ನೆಕ್ಸ್ಟ್ ವೀಕ್ ಹೋಗಬೇಕು, ಸಿಕ್ಕಾಬಟ್ಟೆ ಚಳಿ ಶುರುವಾಗೋಯ್ತು. ನನಗೆ ಎಷ್ಟು ಬೆಡ್ಶೀಟ್ ಹೊಸಿದ್ರು ಕೂಡ ಚಳಿ ತಡೆಯೋಕ್ಕಾಗ್ತಿಲ್ಲ. ಅರ್ಧ ಗಂಟೆಗೆ ಬಿಸಿನೀರು ಕುಡಿತಾ ಇದ್ದೀನಿ, ಆದರೂ ಚಳಿ ಹೋಗಿಲ್ಲ. ಏನು ನಡಕ ಶುರುವಾಗ್ಬಿಟ್ಟಿದ್ದಂಗೆ, ಮಾತಾಡೋಕ್ಕಾಗ್ತಿಲ್ಲ. ಈ ಪಾರ್ಕಿನ್ಸನ್ ರೋಗ ಬಂದಾಗ ಬರ್ತು ನೋಡಿ, ಆ ಪಾರ್ಕಿನ್ಸನ್ ರೋಗ ಬಂದಾಗ ಹಿಂಗೆ ಕೈ ಎಲ್ಲಾಡ್ತಾರೆ, ಅಂತಾರೆ, ಜಲ್ ಸುರಿಯುತ್ತೆ, ಮಾತಾಡೋಕ್ಕಾಗಲ್ಲ, ಒಂದು ಲೋಟ ಇಟ್ಕೊಳ್ಳೋಕ್ಕಾಗಲ್ಲ. ಆ ಥರ ಏನು ಇಟ್ಕೊಳ್ಳೋಕ್ಕಾಗ್ತಿಲ್ಲ. 3 ಬೆಡ್ಶೀಟ್ 4 ಬೆಡ್ಶೀಟ್ ಹೊಸರು ಕೂಡ ಚಳಿ ಹೋಗಲಿಲ್ಲ. ಆಮೇಲೆ ನನಗೆ ಇದ್ದಕ್ಕಿದ್ದಾಗೆ ಏನೋ ವಿಚಿತ್ರವಾದಂಥ ಕನಸುಗಳು. ಯಾರೋ ಬರ್ತಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಏನೋ ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಿಲ್ಲ, ಏನೋ ಕೊಡ್ತಿದ್ದಾರೆ, ಅದೇನು ಅಂತ ಗೊತ್ತಿಲ್ಲ. ಆ ಥರದ ದೃಶ್ಯಗಳು ನನಗೆ ಕನಸಲ್ಲಿ. ನಾನು ಹೋಗೋದು ಎಷ್ಟೊತ್ತು, ಇನ್ನೊಂದು ವಾರ ಇದೆ. ನಾನು ನಂಬ್ಕೊಂಡು ಆಗಲಿ 20 ಜನ ನನ್ನ ಜೊತೆ ಹೊರಟುಬಿಟ್ಟಿದ್ದಾರೆ. ನಾನು ಜ್ವರ ಬಂದು ಶುರು ಆಗಿಬಿಟ್ಟಿದೆ. ಇವತ್ತು ಮಾನಸ ಸರೋವರ ಕೈಲಾಸ ಯಾತ್ರೆ ಟ್ರಿಪ್ ಕ್ಯಾನ್ಸಲ್. ನೇಪಾಳಕ್ಕೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಹೇಳಿ ಇವತ್ತು ಬರೋಲ್ಲ ಅಂತ ಹೇಳಬೇಕು ಅನ್ನೋ ಲೆವೆಲ್ಗೆ ಹೊರಟೋಗಿತ್ತು ನಮ್ಮ ಟೀಮು. ನಾನು ಇಷ್ಟೆಲ್ಲ ಮಾತಾಡ್ತೀನಿ, ಅದು ಹೆಂಗೆ ಹಿಂಗಾಯಿತು? ಯಾಕೆ ಚಳಿ ಜ್ವರ ಬರ್ತಿದೆ? ಸಿಕ್ಕಾಪಟ್ಟೆ ಚಳಿ. ಏನು ವೆದರ್ ನೋಡಿದ್ರೆ ಏನು ಮಳೆ ಇಲ್ಲ, ಚಳಿ ಇಲ್ಲ, ಗಾಳಿ ಇಲ್ಲ. ನಾನು ನಡ್ಕ ಮಾಮೂಲಿ ಅನ್ನ ಸಾರು ತಿನ್ನೋ ವೆಜಿಟೇರಿಯನು, ಏನು ಚಿಕನ್ ತಿನ್ನೋ, ಹೊರಗಡೆ ಎಲ್ಲೂ ತಿನ್ನಲ್ಲ. ಅದೇನು ಜ್ವರ. ಫುಡ್ ಪಾಯ್ಸನ್ ಆಯಿತಾ? ಇಲ್ಲ. ನೀರು ಪಾಯ್ಸನ್ನ? ಇಲ್ಲ. ಮತ್ತು ನನಗೆ ಚಳಿ ಜ್ವರ. ಏನು ಸಿಕ್ಕಾಪಟ್ಟೆ ಹೆಂಗೆ ಅಲ್ಲಾಡ್ತಾ ಇದ್ದೀನಿ. ಎಷ್ಟೇ ನೀರು ಕುಡಿದ್ರೂ ಜ್ವರ ನಿಂತಿಲ್ಲ, ಮಾತೆ ತಗೊಂಡ್ರೂ ನಿಂತಿಲ್ಲ, ಎಂಥದ್ದು ಇಲ್ಲ. ಯಾವ ಮುದ್ರೆ, ಯಾವ ಮಂತ್ರ, ಯಾವುದೇ ಮಾಡೋದು ಕೂಡ ಚಳಿ ನಿಂತನೇ ಇಲ್ಲ. ನಡುಕ, ಶರೀರ ಪೂರ್ತಿ ನಡುಕ. ಎಂಥ ನಡುಕ ಅಂದರೆ ನನ್ನ ಲೈಫಲ್ಲಿ ಅದು ನೋಡೇ ಇರಲಿಲ್ಲ ನಾನು. ಆ ಲೆವೆಲಿಗೆ ನಡುಕ ಶುರುವಾಗೋಯ್ತು. ಫ್ಲೈಟ್ ಬುಕ್ ಆಗಿದೆ,
ಬೆಂಗಳೂರು ಟು ನೇಪಾಳ್, ಅಲ್ಲಿಂದ ಮತ್ತೆ ನಾವು ಚೈನಾಗೆ ಹೋಗಬೇಕು, ಹಿಮಾಲಯ ಬೇರೆ, ಅಲ್ಲಿ ಮಾನಸ ಸರೋವರ ಆದಮೇಲೆ ಕೈಲಾಸ ಪರ್ವತನ 3 ದಿನ ಸುತ್ತಬೇಕು, 55 ಕಿಲೋಮೀಟ್ರ್ ಸುತ್ತಬೇಕು. ಸುತ್ತಕ್ಕಾಗತ್ತಾ? ಜ್ವರ, ನಡುಕ. ನೀವೆಲ್ಲ ಹೋಗಿ ನಾನು ಬರಲ್ಲ ಅಂದೆ. ನೀವೆಲ್ಲ ಹೋಗಿ ನಾವು ಬರಲ್ಲ ಅಂತ. ನೀವಿಲ್ಲ ನಾವು ಹೋಗಲ್ಲ. ಮಾನಸ ಸರೋವರ ದಡದಲ್ಲಿ ಹೋಮ ಮಾಡಲಿಕ್ಕೆ ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ. ಎಲ್ಲ ಪ್ಯಾಕ್ ಮಾಡಿ 1 ವಾರ ಮುಂಚೆನೇ ನಾವು ನೇಪಾಳಕ್ಕೆ ಕೊರಿಯರ್ ಮಾಡಿಬಿಟ್ಟಿದ್ದೀವಿ, ಅಲ್ಲಿಂದ ತೊಗೊಂಡೋಗ್ಲಿಕ್ಕೆ ಅಂತೇಳಿ ಎಲ್ಲ ಮಾಡಿಬಿಟ್ಟು ಸಿದ್ಧತೆ. ನೀವು ಬರಲ್ಲ, ನಾವು ಹೆಂಗೆ ಹೋಗೋದು? ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ವೋಲಂಟಿಯರ್ಸು ನಾವು ಹೋಗಲ್ಲ ಅಂತ ಹೇಳಿದರು. ಏನು ಮಾಡೋದೀಗ? ನನಗೆ ವಾರಂಟಿ ಗ್ಯಾರಂಟಿ ಇಲ್ಲ. ಸಿಕ್ಕಾಪಟ್ಟೆ ನಡ್ಕ. ಸರಿ, ಫಸ್ಟ್ ಟೈಮ್ ಹೋದಾಗ ನಾನು ಅನುಭವ ಆಗಿತ್ತು. ಕೈಲಾಸ ಸುತ್ತಬೇಕಾದ್ರೆ ಯಮದ್ವಾರದಿಂದ ಗೌರಿ ಕುಂಡಕ್ಕೆ ಹೋಗ್ಬೇಕಾದ್ರೆ 3 ದಿನ ಬೇಕು. 3 ದಿನ ಆಲ್ಟ್ ಆಗಬೇಕಲ್ಲಿ ಆ ಹಿಮಾಲಯದಲ್ಲಿ ಕೈಲಾಸ ಸುತ್ತ. ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಇಲ್ಲ. ಇದಕ್ಕಿದ್ದಾಗ ಮಳೆ, ಇದಕ್ಕಿದ್ದಾಗ ಚಳಿ ಬಂದುಬಿಡುತ್ತೆ, ಹೇಳೋಕ್ಕಾಗಲ್ಲ. ಹಿಮಾಲಯ ಈ ಥರ ಆ ಥರ ವೆದರ್ಗೆ ನಾನು ಈ ರೀತಿ ನರಳ್ತಿದ್ದೀನಲ್ಲ, ಹೋಗೋಕ್ಕಾಗಲ್ಲ ನನ್ನ ಕೈಲಿ ಅಂಥೇಳಿ ನಾನು ಡಿಸೈಡ್ ಮಾಡಿಕೊಂಡೆ. ಏನಿದು ಈ ಥರ ಆಗ್ತಿದೆ? ಸಿಕ್ಕಾಪಟ್ಟೆ ಫೀವರು, ಸಿಕ್ಕಾಪಟ್ಟೆ ನಡುಕ ನಿಂತೋದ್ರೆ ಜ್ವರ ನಿಂತೋಗುತ್ತೆ. ಆ ಚಳಿ ನಡುಕಕ್ಕೆ ಜ್ವರ ಬಂದ್ಬಿಟ್ಟಿದೆ. ಇದೆಲ್ಲ ಯೋಚನೆ ಮಾಡಿ ನಾನು ಡಿಸೈಡ್ ಮಾಡಿಕೊಂಡೆ. ಮನಸ್ಸಲ್ಲಿ ಜಪ ಮಾಡ್ತಾಯಿದ್ದೀನಿ. ಏನೋ ಒಂಥರ ಒಂದು ಅರ್ಧ ಗಂಟೆ ಮಾತ್ರ ಮಲಗ್ತೀರ, ಆಮೇಲೆ ಮಲಗೋಕ್ಕೆ ಆಗ್ತಿರಲಿಲ್ಲ. ಅರ್ಧ ಗಂಟೆ ಒಳಗೆ ಏನೇನೋ ವಿಚಿತ್ರವಾದಂಥ ಕನಸುಗಳು. ವಿಚಿತ್ರವಾದ ಜನ ನೋಡೇ ಇಲ್ಲ ಅಂಥ ಜನಗಳೆಲ್ಲ. ಆಮೇಲೆ ಆ ಸಂಗತಿಗಳೇ ಗೊತ್ತಿಲ್ಲ, ಸಂದರ್ಭನೇ ಗೊತ್ತಿಲ್ಲ. ಏನೋ ತಂದ್ಬಿಟ್ಟು ಜಂಪ್ ಮಾಡಿಬಿಡ್ತಾರೆ, ಏನೋ ತಿಂತಾಯಿದ್ರು, ಅದೇನು ಕೊಡ್ತಿದ್ರು, ನನಗೆ ಏನೋ ಒಂಥರ ಈ ವಿಚಿತ್ರವಾದಂಥ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ. ಹೀಗೆ ಅಂತ ಹೇಳೋಕ್ಕೆ ಆಗ್ತಿಲ್ಲ. ಅಂಥ ಕೆಟ್ಟ ಕನಸುಗಳು ನನಗೆ ಆ ಒಂದು 4 ಡೇಸಲ್ಲೇ ಬರೋಕ್ಕೆ ಶುರುವಾಯಿತು. ಬೇರೆಯವರಾಗಿದ್ದರೆ ನಿಜವಾಗ್ಲೂ ಸತ್ತೋಗ್ಬಿಡ್ತಾಯಿದ್ರು. ಆ ಒಂದು ಟೆಂಪ್ರೇಚರ್, ಬಾಡಿನಲ್ಲಿ ಜ್ವರ, ವಿಪರೀತ ಚಳಿ. 4 ಬೆಡ್ಶೀಟ್ ಹೊಸ್ತರೂ ಕೂಡ ಚಳಿ ತಡೀತಿಲ್ಲ. ಡಾಕ್ಟ್ರಿಗೆ ಆಶ್ಚರ್ಯ, ಏನು ಬಾಡಿ ವಾರ್ಮ್ ಮಾಡಾಯಿತು, ಗ್ಲೌಸು, ಸಾಕ್ಸು ಎಲ್ಲ, ಕಿಟಕಿ ಬಾಗಿಲೆಲ್ಲ ಬಂದ್ ಮಾಡಾಯಿತು, ಬೆಡ್ಶೀಟ್ಸ್ ಎಲ್ಲ ಹಾಕಿದ್ದಾಯಿತು ಹೊತ್ಕೊಳ್ಳೋಕ್ಕೆ, ಯಾವುದು ಚಳಿ ನಿಲ್ತಿಲ್ಲ. ಅಂದರೆ ಇದು ನಮ್ಮ ಕೈಲಿ ಆಗಲ್ಲ ಕ್ಯೂರ್ ಮಾಡಲಿಕ್ಕೆ, ಲಕ್ಷ್ಮೀ ಶ್ರೀನಿವಾಸ್ ಅವರೇ ಅಂತಂದರು. ಆಮೇಲೆ 3 ದಿನಕ್ಕೆ ಸಣ್ಣ ಆಗಿಬಿಟ್ಟೆ. ಹೆಂಗಿದ್ದನು ಒಂದು 2-3 kg ಹಿಡಿದೋನೇನೋ ಅನಿಸ್ಬಿಡುತ್ತೆ. ಆ ಲೆವೆಲಿಗೆ ನನಗೆ ಬಾಡಿ ವೆಯ್ಟ್ ಕಮ್ಮಿ ಆಯಿತು. ಮಾತಾಡೋಕ್ಕಾಗ್ತಿಲ್ಲ. ಮಾತಾಡ್ತೀನಿ ಅಂದರೆ ನಡ್ಕ ಬರ್ತದೆ, ಪದಗಳು ಬಾಯಲ್ಲಿ ತೊದಲು. ಯಾಕಂದರೆ ನಡ್ಕ. ನನಗೆ ಆಮೇಲೆ ಗೊತ್ತಾಯಿತು, ನಾನು 3 ಡೇಸ್ ಒಬ್ಬರು ಮನೇಲಿ ಹೋಗಿದ್ದೆ ಒಂದು ಸಲ. ಅವ್ರಿಗೆ ಯಾಕಿದು ಬಂತು ಅಂದಾಗ, ನಾನು ಯಾರ ಮನೆಯಲ್ಲಿ ಹೋಗಿ 3 ಡೇಸ್ ಇದ್ನೋ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಪಾಪ ಅವರೇ ನನಗೆ ಕೆಟ್ಟದ್ದು ಮಾಡಿಲ್ಲ. ಆ 3 ಡೇಸು ಅವ್ರ ಮನೇಲಿ ಇದ್ದೆ ನಾನು. ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ಒಂದು ಮಂತ್ರ ಮಾಡಬೇಕಾಗಿತ್ತು, ಮಂತ್ರ ಹಾಕಬೇಕಾಗಿತ್ತು, ಏನೋ ಒಂದು ನಾನು ಪೂಜೆ ಮಾಡಬೇಕಾಗಿತ್ತು. ಅವ್ರ ಮನೆಗೆ ಹೋಗಿ ಒಪ್ಕೊಂಬಿಟ್ಟಿದ್ದೆ. ಹೋಗಿ ಅವ್ರ ಮೇಲೆ 3 ಡೇಸ್ ಇದ್ದೆ. ನೋಡಿ, ಆ 3 ಡೇಸ್ನಲ್ಲಿ ಆ ಮನೆ ಸ್ಥಳ ವಾಸ್ತು ಇದೆಯಲ್ಲ, ಆ ಮನೆಯಲ್ಲಿ ದೊಡ್ಡ ಪ್ರಯೋಗ ಆಗೋಗ್ಬಿಟ್ಟಿದೆ. ಆ ಪ್ರಯೋಗ ಸ್ವಲ್ಪ ನನಗೂ ತಡ್ತದು, ನನಗೂ ಅಟ್ಯಾಕ್ ಆಯಿತು. ಅಲ್ಲಿದ್ದಾಗ ಆಗಲಿಲ್ಲ, ಮನೆಗೆ ಬಂದ ಮೇಲೆ. ಅದರಿಂದ ನಾವು ಕೂರೋ ಸ್ಥಳ, ನಾವು ವಾಸ ಮಾಡೋ ಸ್ಥಳ ಎಲ್ಲಿದೆ? ಈಗ ಒಂದು ಟ್ರೈನ್ ಅಂದರೆ, ನಾನು ಬೆಂಗಳೂರಿಂದ ಮೈಸೂರಿಗೆ ಹೋದೆ, ನಾನು ಬುಕ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ನಾನು ಇಳಿದ್ಮೇಲೆ ಇನ್ನೊಬ್ಬ ಕೂತ್ಕೋತಾನೆ, ಅವನು ಇಳಿದೋದ್ಮೇಲೆ ಇನ್ನೊಬ್ಬ ಕೂತ್ಕೋತಾನೆ, ಅವನು ಹೋದ್ಮೇಲೆ ಇನ್ನೊಬ್ಬ ಕೂತ್ಕೋತಾನೆ. ಹಾಗೆ ಸಿನಿಮಾ ಥಿಯೇಟರ್ಸು, ಬಾರು, ರೆಸ್ಟೋರೆಂಟ್ಸು, ಅಲ್ಲಿ ಒಬ್ರಿಗೇ ಅಂತ ಇಲ್ಲ, ಅದು ಸಾವಿರಾರು ಜನ ಬಂದು ಕೂತು ಹೋಗ್ತಾರೆ. ಅವರವರಲ್ಲಿ ಏನೇನು ದೋಷ ಇದೆಯೋ ಅದೆಲ್ಲ ಅರ್ಥ ಆಗ್ತಿರ್ತದೆ, ಗ್ರೌಂಡ್ ಆಗ್ತಿರ್ತದೆ, ವೈಬ್ರೇಷನ್ಸು, ನೆಗೆಟಿವ್ ಎನರ್ಜಿ. ಒಬ್ಬ ಹುಡುಗ ಕೂತಿರ್ತಾನೆ, ಬರೀ ಕುಡುಕರು ಸ್ಥಳಕ್ಕೆ ಹೋದಾಗ ಕುಡುಕದೇ ವೈಬ್ರೇಷನ್ ನಂಗೆ ತಟ್ಟಿಬಿಡುತ್ತೆ. ಕೊಲೆಗಾರ ಗುಂಪಲ್ಲಿದ್ದರೆ ಆ ವೈಬ್ರೇಷನ್ ನಂಗೆ ಬರುತ್ತೆ. ಕಳ್ತನ ಮಾಡೋ ಗ್ರೂಪಲ್ಲಿದ್ದರೆ ನನಗೂ ಆ ವೈಬ್ರೇಷನ್ ಬರುತ್ತೆ. ಸಕ್ ಮಾಡ್ಕೊಳ್ಳುತ್ತೆ. ನಾನು ಕೆಮ್ಮಿದ್ರೆ ಹೇಗೆ ಪಕ್ಕದಲ್ಲಿ ಕೆಮ್ಮು ಬರುತ್ತೋ, ನನಗೆ ಜ್ವರ ಬಂದಾಗ ಪಕ್ಕ ಕೂತ್ರೆ ಅವ್ನಿಗೂ ಜ್ವರ ಏನು ಇನ್ಫೆಕ್ಷನ್ ಆಗುತ್ತೋ, ಹಾಗೆ ಈ ಕರ್ಮಗಳು, ಶಾಪ, ಪಾಪಗಳು, ನೆಗೆಟಿವ್ ಎನರ್ಜಿ ವೈರಸ್ ಥರ ಅಂಟ್ಕೊಂಡ್ಬಿಡ್ತದೆ. ಆಗ ಎಫೆಕ್ಟ್ ಆಗಿಬಿಡ್ತದೆ. ಒಬ್ಬ ನೆಗಡಿ ಬಂದಿರೋ ಹತ್ರ ಒಂದು 10 ನಿಮಿಷ ಮಾತಾಡ್ಬಿಟ್ಟರೆ ಅವ್ನಿಗೂ ನೆಗಡಿ ಅಟ್ಯಾಕ್ ಆಗಿಬಿಡ್ತದೆ. ಯಾಕಂದರೆ ನನ್ನ ಜೊತೆ 10 ನಿಮಿಷ ಮಾತಾಡ್ದ, ನನಗೆ ಅರಿವಿಲ್ದಂಗೆ ನಲ್ಲಿರೋ ವೈರಸ್ಸು, ಬ್ಯಾಕ್ಟೀರಿಯಾ ಅವ್ನಿಗೂ ಹೋಯ್ತು, ಅವ್ನಿಗೂ ಶುರು. ಈಗ ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಿದ್ದ ಒಬ್ಬರಿಂದ ಒಬ್ರಿಗೆಲ್ಲ. ಅದಕ್ಕೆ
ನಾವೆಲ್ಲೇ ಹೋದರೂ ಕೂಡ ಸಡನ್ನಾಗಿ ನಾವು ಕೂರೋಕ್ಕೆ ಮುಂಚೆ ಮನಸ್ಸಲ್ಲಿ ಮಂತ್ರ ಹೇಳಿ ಕೂತ್ಕೋಬೇಕಿಲ್ಲ, ಕೂರೋಕ್ಕೆ ಮುಂಚೆ ನಾವು ಏನೋ ಒಂದು ಆಸನ ಹಾಕೊಂಡು ಕೂತ್ಕೋಬೇಕು. ಆ ಥರ ಸ್ಥಳ ಶುದ್ಧಿ ಮಾಡಬೇಕು. ಅದಕ್ಕೆ ಆ ಥರ ಮಾಡಲಿಲ್ಲ ಅಂದರೆ ಅಷ್ಟರಲ್ಲಿ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗುತ್ತಂತೆ. ಯಾರಿಗೆ ಇದ್ದಕ್ಕಿದ್ದಾಗೆ ಶರೀರ ನಡುಕಕ್ಕೆ ಶುರು ಆಗಿಬಿಡ್ತದೋ, ಅದು ಲಾಡ್ಜಲ್ಲಿ ಇರ್ಬೋದು, ಹಾಸ್ಪಿಟಲಲ್ಲೇ ಇರ್ಬೋದು, ಬಾರು ರೆಸ್ಟೋರೆಂಟ್ ಇರ್ಬೋದು, ವೈಶ್ಯವಾಟಿಕೆ ಮಾಡೋ ಸ್ಥಳ ಇರ್ಬೋದು, ಅಥವಾ ಯಾವುದೇ ನೆಗೆಟಿವ್ ಎನರ್ಜಿ ಇರೋ ಜಾಗದಲ್ಲಿ ನಾವು ಹೋದಾಗ ಇದ್ದಕ್ಕಿದ್ದಾಗೆ ನಡುಕ ಶುರು ಆಗ್ಬಿಡುತ್ತೆ ಶರೀರ ನಡುಕ. ಈ ನಡುಕವನ್ನು ಸಡನ್ನಾಗಿ ನಿಲ್ಲಿಸ್ಬೇಕು ಅಂತಂದರೆ ಉಡ್ಡೀಶ ತಂತ್ರಸಾರದಲ್ಲಿ, ಅಂದರೆ ರಾವಣ ಏನು ಮಾಡಿದ್ರು, ಒಂದು ತಂತ್ರಸಾರ ಬರೆದಿದ್ದಾರೆ. ರಾವಣವ್ರಿಗೆ 64 ವೆರೈಟಿ ವಿದ್ಯೆ ಗೊತ್ತಿತ್ತಂತೆ. ಇನ್ನೂ ಒಬ್ಬರು ಹೇಳ್ತಾರೆ 108 ವೆರೈಟಿ ವಿದ್ಯೆ ಗೊತ್ತು ಅವ್ರಿಗೆ ಅಂತ. ರಾವಣ ಅವರು ಉಡ್ಡೀಶ ತಂತ್ರಸಾರದಲ್ಲಿ ಒಂದು ಈ ಶರೀರ ಇದ್ದಕ್ಕಿದ್ದಾಗೆ ನಡುಕ ಬಂದಾಗ, ಶರೀರ ಬಾಯಿ ತೊದಲು ಬಂದಾಗ, ಜ್ವರ ನಡುಕ ಮತ್ತು ಎಷ್ಟೇ ಬಟ್ಟೆ ಒರೆಸಿದ್ರು ಚಳಿ ಹೋಗಲ್ಲ, ಎಷ್ಟೇ ಬಿಸಿಲು ಕುಡಿದ್ರು ಚಳಿ ಹೋಗಲ್ಲ, ಏನೇ ಮಾತ್ರೆ ತೊಗೊಂಡ್ರು ಹೋಗಲ್ಲ ಅಂದರೆ ನೆಗೆಟಿವ್ ಎನರ್ಜಿ ನಮ್ಮಲ್ಲಿದೆ, ಎಲ್ಲೋ ಹೋಗಿ ಬಂದಿದ್ದ ಜಾಗದ ಪವರ್ ಅದಿದೆ. ಅದಕ್ಕೇನು ಮಾಡಬೇಕು, ಒಂದು ಲವಂಗ ತೊಗೋಬೇಕು. ತಂತ್ರ ಏನು, ಒಂದು ಲವಂಗನ ಒಂದು ತಂತ್ರನ ಒಂದು ಲವಂಗ ತೊಗೊಂಡು ಕೈಲಿಟ್ಕೊಳ್ಳಿ. ಕೈಲಿಟ್ಕೊಂಡು ಓಂ ಐಂ ಶ್ರೀಂ ಹನುಮತೆ ರಾಮದೂತಾಯ ನಮಃ. ಉಡ್ಡೀಶ ತಂತ್ರಸಾರದಲ್ಲಿ ರಾವಣ ಇದನ್ನು ಬರೆದಿದ್ದಾರೆ. ಅಲ್ಲಿಗರ್ಥ ಆಂಜನೇಯನ ಬಗ್ಗೆ ಪರಿಚಯ ಆಯಿತು ರಾವಣನಿಗೆ ಅಂತ ಆಯಿತು. ಒಂದು ಲವಂಗ ತಗೊಳ್ಳಿ, ಒಂದು 10 ನಿಮಿಷ ಹೇಳಿ ಓಂ ಹೈಂ ಶ್ರೀಂ ಹನುಮತೆ ರಾಮದೂತಾಯ ನಮಃ. ಓಂ ಹೈಂ ಹ್ರೀಂ ಶ್ರೀಂ ಹನುಮತೆ ರಾಮದೂತಾಯ ನಮಃ. ಲವಂಗ ಎಷ್ಟೋ ಜನ ಗೊತ್ತಿಲ್ಲ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಲವಂಗ ಶನಿಗ್ರಹ. ಅದನ್ನು ಬಾಯಿಗೆ ಹಾಕಬೇಕು. 10 ನಿಮಿಷ ಜಪ ಆದಮೇಲೆ ಹಾಕ್ಬಿಟ್ಟು ಬಾಯಲ್ಲಿ ಹಾಕ್ಕೊಂಡು ಮತ್ತೆ ಹೇಳಬೇಕು ಓಂ ಹೈಂ ಶ್ರೀಂ ಹನುಮತೆ ರಾಮದೂತಾಯ ನಮಃ. ಓಂ ಹೈಂ ಶ್ರೀಂ ಹನುಮತೆ ರಾಮದೂತಾಯ ನಮಃ. ಓಂ ಹೈಂ ಶ್ರೀಂ ಹನುಮತೆ ರಾಮದೂತಾಯ ನಮಃ. ಓಂ ಐಂ ಶ್ರೀಂ ಹನುಮತೆ ರಾಮದೂತಾಯ ನಮಃ. ಕೆಲವು ರಾತ್ರಿ ಹೊತ್ತು ಪ್ರಯಾಣ ಮಾಡುವಾಗ ನಿರ್ಜನವಾದ ಘಾಟ್ ಸೆಕ್ಷನಲ್ಲಿ, ನಿರ್ಜನವಾದ ಭೂಮಿ ಆ ಜಾಗದಲ್ಲಿ, ಸ್ಮಶಾನದ ಹತ್ರ ರಾತ್ರಿ ಪ್ರಯಾಣ ಮಾಡುವಾಗ ಯಾವುದೋ ಒಂದು ರೀತಿ ಎನರ್ಜಿ ನಮ್ಗೆ ಅಟ್ಯಾಕ್ ಆಗಿ ಚಳಿ ಜ್ವರ ಮತ್ತು ನಡ್ಕ ಬಂದುಬಿಡ್ತದೆ. ಆಗ ತಕ್ಷಣ ಅಲ್ಲೇ ನಿಂತ್ಕೊಂಡು ಜಪ ಮಾಡಬೇಕು. ಲವಂಗ ಇರಬೇಕು. ಅದಕ್ಕೆ ಯಾವಾಗಲೂ ಈ ಜೋಬ್ನಲ್ಲಿ ಯಾಲಕ್ಕಿಕಾಯಿ ಒಂದು ಲವಂಗ ಜೊತೆಲಿ ತೊಗೊಂಡು ಹೋಗ್ಬೇಕಂತೆ. ಲವಂಗನ ಬಾಯಿಗೆ ಹಾಕ್ಕೊಂಡು ಓಂ ಹೈಂ ಶ್ರೀಂ ಹನುಮತೆ ರಾಮದೂತಾಯ ನಮಃ. ಓಂ ಹೈಂ ಶ್ರೀಂ ಹನುಮತೆ ರಾಮದೂತಾಯ ನಮಃ. ಓಂ ಹೈಂ ಶ್ರೀಂ ಹನುಮತೆ ರಾಮದೂತಾಯ ನಮಃ ಮಂತ್ರ ಹೇಳಿದ್ರೆ 2 ಸೆಕೆಂಡ್ಸಲ್ಲಿ ಹಬ್ಬ ಅಂದರೆ 2 ನಿಮಿಷದಲ್ಲಿ ನರಕ ಬಿಟ್ಟೋಗುತ್ತದೆ ನೋಡಿ. ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಮಾತ್ರೆ ಇಲ್ಲ, ಔಷಧಿ ಇಲ್ಲ, ಕ್ಯೂರು. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕನಾಗಬೇಕು, ಮಂತ್ರ ಸಿದ್ಧಿ ಮಾಡಿ. ಮನೆಗೊಬ್ಬ ತಾಂತ್ರಿಕನಾಗಬೇಕು, ತಂತ್ರ ನೋಡಿ. ಲವಂಗ ತಂತ್ರ ಹೇಳ್ಕೊಟ್ಟೆ ಇವತ್ತು ನಾನು. ಯಂತ್ರಗಳನ್ನು ಬರೆದು ಮನೇಲಿಡೋದ್ರಿಂದ ಆ ಯಂತ್ರಶಕ್ತಿ ನಮಗೆ ಎಲ್ಲ ಥರ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗುತ್ತೆ. ಆಮೇಲೆ ಮನೆಗೊಬ್ಬ ವೈದ್ಯನಾಗಬೇಕು, ಮನೆಗೊಬ್ಬ ಅಗ್ನಿಹೋತ್ರಿ ಆಗಬೇಕು. ಆಗಲೇ ನಮಗೆ ಇವೆಲ್ಲ ಬಿಡುಗಡೆ ಆಗೋದು. ಇಲ್ಲ ನೀವು ಎಷ್ಟೇ ಸಾವಿರ ಕೊಟ್ಟರು ಕೂಡ ಕ್ಯೂರ್ ಮಾಡೋಕ್ಕಾಗಲ್ಲ. ಇದು ಸೈನ್ಸ್ ಇರ್ಬೋದು, ಸೈನ್ಸ್ಗೆ ಮೀರಿದ ವಿದ್ಯೆ ಇವೆಲ್ಲ. ಆದ್ದರಿಂದ ಈ ಶರೀರ ಇದ್ದಕ್ಕಿದ್ದಾಗೆ ನಡಕ ಬಂದಾಗ ಲವಂಗ ತಂತ್ರ ಪ್ರಯೋಗ, ಮಂತ್ರ ಓಂ ಐಂ ಶ್ರೀಂ ಹನುಮತೆ ರಾಮದೂತಾಯ ನಮಃ, ಇದೆಲ್ಲ ಮಾಡ್ತಾ ಬಂದರೆ ನಿಮಗೆ ಆಸ್ಪತ್ರೆ ಖರ್ಚು ಎಲ್ಲ ಸೇವ್ ಆಗುತ್ತೆ. ಇದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಯಾರಿಗೆ ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ಲ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಮತ್ತು ಲಿಂಕ್ಡ್ಇನ್ ಕೂಡ ನಮ್ಮ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀವಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.